ಮೊದಲಿಗೆ ಅಂಚೆ ಮತಗಳ ಎಣಿಕೆ ಆಗುತ್ತೆ. ಬಿಜೆಪಿಗೆ ನಿರ್ಣಾಯಕವಾಗಿದೆ 2 ರಾಜ್ಯಗಳ ಫಲಿತಾಂಶ. ಇನ್ಫ್ಯಾಕ್ಟ್ ಜಮ್ಮು ಕಾಶ್ಮೀರದಲ್ಲಿ ಏನಾಗುತ್ತೆ ಅನ್ನೋ ಮೆಸೇಜ್ ದೆಹಲಿಗೆ ನೇರವಾಗಿ ಹೋಗುತ್ತೆ. ಇಷ್ಟು ಮಾತ್ರ ಅಲ್ಲ, ಜಿಯೋ ಪಾಲಿಟಿಕ್ಸ್ ವಿಚಾರದಲ್ಲೂ ಕೂಡ ಜಮ್ಮು ಕಾಶ್ಮೀರದ ಜನ ಏನನ್ನ ಬಯಸ್ತಾ ಇದ್ದಾರೆ ಅಂತ ಜಗತ್ತಿಗೆ ಗೊತ್ತಾಗುತ್ತೆ. ನಿಜವಾಗುತ್ತಾ ಎಕ್ಸಿಟ್ ಪೋಲ್ಗಳ ಭವಿಷ್ಯ? ಎಕ್ಸಿಟ್ ಪೋಲ್ ಸಿಹಿ ಸುದ್ದಿ ಕೊಟ್ಟಿದ್ದು ಕಾಂಗ್ರೆಸ್ಗೆ ಹಾಗೂ ಅದರ ಮೈತ್ರಿಕೂಟಕ್ಕೆ. ಸೊ ಏನಾಗುತ್ತೆ? ಕಳೆದ ಲೋಕಸಭಾ ಚುನಾವಣೆಯ ನಂತರ ಕಳೆದ 10 ವರ್ಷಗಳಲ್ಲಿ ತೀರಾ ಶಕ್ತಿಹೀನವಾಗಿದ್ದ ಕಾಂಗ್ರೆಸ್ ಚಿಗುರಿಕೊಂಡಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅದು ಪ್ರೂವ್ ಆಗಿದೆ 100 ಕ್ಷೇತ್ರಗಳನ್ನ ಗೆಲ್ಲೋದ್ರ ಮುಖಾಂತರ. ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಪರ ಒಲವು ಹೆಚ್ಚಾಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಬಿಜೆಪಿ ಹ್ಯಾಟ್ರಿಕ್ ಕನಸು ಭಗ್ನ ಅಂತ ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದೆ. 3ನೇ ಬಾರಿಗೆ ಗೆಲ್ಲೋದಕ್ಕೆ ಆಗಲ್ಲ ಅವ್ರಿಗೆ ಅಂತ. ಕಾಂಗ್ರೆಸ್ನ ರಣತಂತ್ರಕ್ಕೆ ಬಿಜೆಪಿ ಅಧಿಕಾರದ ಕನಸು ಛಿದ್ರವಾಗಿದೆ. NDA ಮತ್ತು ಇಂಡಿ ಕೂಟದಲ್ಲಿ ಈಗ ಭಾರೀ ಲೆಕ್ಕಾಚಾರಗಳು ನಡೀತಾ ಇದೆ. ಹರಿಯಾಣ ಕಾಂಗ್ರೆಸ್ ಕೈವಶ ಆಗಲಿದೆ ಅಂತ ಎಕ್ಸಿಟ್ ಪೋಲ್ಗಳಿಗಾಗಲೇ ಹೇಳಿರ್ತಕ್ಕಂಥದ್ದು. ಕಳೆದ ಲೋಕಸಭಾ ಚುನಾವಣೆಯ ಚುನಾವಣೋತ್ತರ ಸಮೀಕ್ಷೆಗಳನ್ನ ನೋಡಿದಾಗ ಅದು ಬಹಳ ಉಲ್ಟಾ ಪಲ್ಟಾ ಆಗಿದ್ದನ್ನು ನಾವು ಈ ಸರ್ತಿ ಗಮನಿಸಿದ್ದೀವಿ. ಕೇವಲ 3 ತಿಂಗಳ ಹಿಂದೆ ಎಕ್ಸಿಟ್ ಪೋಲ್ಗಳು ಬಂದಾಗ ಏನಪ್ಪ, ಬಿಜೆಪಿಗೆ ಕೆಲವು ಎಕ್ಸಿಟ್ ಪೋಲ್ 400 ಕ್ಷೇತ್ರಗಳ ತನಕ ಕೊಟ್ಟಿದ್ರು. ಬಟ್ ಹಾಗಾಗಲಿಲ್ಲ. ಬಿಜೆಪಿ ಒಂದೇ ಪಾರ್ಟಿಯಾಗಿ ಬಹುಮತ ಕೂಡ ಪಡೆಯೋಕ್ಕಾಗಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ. ಬಟ್ ಈ ಸರ್ತಿ ಎಕ್ಸಿಟ್ ಪೋಲ್ಗಳು ಅದೇ ರೀತಿ ಆಗುತ್ತಾ? 2 ರಾಜ್ಯಗಳು ಕೂಡ ಅತ್ಯಂತ ನಿರ್ಣಾಯಕವಾಗಿರ್ತಕ್ಕಂಥದ್ದು ಬಿಜೆಪಿಗೆ. ಇನ್ನು ಮುಂದಕ್ಕೆ ಲೋಕಸಭೆಯಲ್ಲಿ ಜಟಾಪಟಿಗಳು ಜೋರಾಗ್ತಾ ಹೋಗುತ್ತೆ. ವಿಪಕ್ಷಗಳಿಗೆ, ಲೋಕಸಭೆಯಲ್ಲಿರ್ತಕ್ಕಂಥ ವಿಪಕ್ಷಗಳು, ಇಂಡಿ ಒಕ್ಕೂಟದ ಪಕ್ಷಗಳಿಗೆ ಶಕ್ತಿ ಬರುತ್ತೆ ಈ 2 ರಾಜ್ಯಗಳು ಒಂದು ವೇಳೆ ಬಿಜೆಪಿ ಕಳ್ಕೊಂಡಿದ್ದೇ ಆದರೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇನ್ನು ಕೇವಲ 1-2 ನಿಮಿಷದಲ್ಲಿ ಅಂಚೆ ಮತ ಎಣಿಕೆ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ಮೊದಲ ಅರ್ಧ ಗಂಟೆ ಹೆಚ್ಚು ಕಡಿಮೆ ಅದೇ ಆಗುತ್ತೆ. ಅಂಚೆ ಮತ ಎಣಿಕೆಗಳೇ ಬರ್ತಾ ಹೋಗುತ್ತೆ. ಟ್ರೆಂಡ್ ಗೊತ್ತಾಗ್ತಾ ಹೋಗುತ್ತೆ. EVMಗಳನ್ನ ಕೌಂಟ್ ಮಾಡೋದಕ್ಕೆ ಶುರು ಮಾಡಿದಾಗ ರಿಸಲ್ಟ್ ನಿಮಗೆ ಫಾಸ್ಟ್ ಆಗ್ತಾ ಹೋಗುತ್ತೆ. ಬಹುತೇಕ ಮಧ್ಯಾಹ್ನದ ವೇಳೆಗೆ 2 ರಾಜ್ಯಗಳ ಫಲಿತಾಂಶ 90 ಕ್ಷೇತ್ರಗಳದ್ದು ಏನು ಅಂತಕ್ಕಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಅದಾದ ನಂತರ ರಾಜಕೀಯವಾಗಿ ಎಲ್ಲ ಪಕ್ಷಗಳು ಮುಂದೆ ಏನು ಮಾಡಬೇಕು, ಯಾರ ಜೊತೆ ಹೋಗಬೇಕು, ಏನು ಮಾಡಬೇಕು ಅವೆಲ್ಲ ನಡೆಯುತ್ತೆ. ಬಟ್ ಈಗ ಸದ್ಯಕ್ಕೇನು ಅಂತಕ್ಕಂಥದ್ದು ಟ್ರೆಂಡ್ 8 ಗಂಟೆಯಿಂದನೇ ಶುರು ಆಗ್ತಾ ಹೋಗುತ್ತೆ. ಕ್ಷಣದ ಅಪ್ಡೇಟನ್ನು ಮಿಸ್ ಮಾಡ್ಕೊಳ್ಳದೆ ನೋಡಿ ಪಬ್ಲಿಕ್ ಟಿವಿಯಲ್ಲಿ ನೀವು. ಕೆಲವೇ ಕ್ಷಣದಲ್ಲಿ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ 2 ರಾಜ್ಯಗಳ ಮತ ಎಣಿಕೆ. ಕರೆಕ್ಟ್. ಇನ್ನೊಂದು ಕಡೆಗೆ ಜಮ್ಮು ಕಾಶ್ಮೀರದ ವಿಚಾರವನ್ನ ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗಿ ನಾವು ತೆಗೆದುಕೊಳ್ಬೇಕು ಅಂದ್ರೆ ದೇಶದ ಸಾರ್ವಭೌಮತ್ವದ ವಿಚಾರ ಅದು. ಮತ್ತು ಆರ್ಟಿಕಲ್ 370 ಆದ್ಮೇಲೆ ಒಂದು ಟ್ರೆಂಡ್ ಅನ್ನು ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ಎಲ್ಲರೂ ಕೂಡ. ಎಲೆಕ್ಷನ್ಗೆ ಅಲ್ಲಿನ ಜನಕ್ಕೆ ಇಂಟ್ರೆಸ್ಟ್ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಡೆಮೋಕ್ರಸಿಯ ಎಕ್ಸರ್ಸೈಸ್ ನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಅಲ್ಲಿ ಪಾಲ್ಗೊಂಡಿದ್ರು. ಇನ್ಫ್ಯಾಕ್ಟ್ ಜಮ್ಮುವಿನಲ್ಲಿ 80% ತನಕ ವೋಟಿಂಗ್ ಆಗಿತ್ತು. 80% ತನಕ ಕೂಡ. ಸೊ ಏನನ್ನು ಬಯಸ್ತಾ ಇದ್ದಾರೆ ಜನ? ಅನಂತನಾಗು, ಬಾರಾಮುಲ್ಲಾ ಇಲ್ಲೆಲ್ಲ ವಿಪರೀತವಾಗಿ ಭಯೋತ್ಪಾದಕ ಚಟುವಟಿಕೆಗಳಾಗ್ತಾ ಇತ್ತು. ಸೊ ಅಲ್ಲಿ 56-59% ವೋಟಿಂಗ್ ಆಗಿದೆ. ಯಾರಿಗೆ ಬರ ಆಗುತ್ತೆ ಅದು? ಕಾಶ್ಮೀರ ಅಂತ ಹೇಳಿದ್ರೆ ಈ ಹಿಂದೆ ಉಗ್ರರ ಸ್ವರ್ಗ ಅಂತ ಹೇಳ್ತಾ ಇದ್ರು ಕಾಶ್ಮೀರದ ಭಾಗ. ಆದ್ರೆ ಈ ಸಲ ಬದಲಾಗಿದೆ. ಕಾಶ್ಮೀರ ಅಂತ ಹೇಳ್ತಾ ಇರೋ ವಿಚಾರದಲ್ಲಿ ಮತದಾರರ ಮನಸ್ಸು ಬದಲಾಗಿದೆಯಾ ಅಥವಾ ಕಿಚಡಿ ಸರ್ಕಾರದ ನೇತೃತ್ವ? 12 ಚುನಾವಣೆ ಟೋಟಲ್ ಆಗಿದೆ. ಬಟ್ ಆರ್ಟಿಕಲ್ 370 ರದ್ದಾದ ಬಳಿಕ ಪ್ರವಾಸೋದ್ಯಮ ಅಂತಕ್ಕಂಥದ್ದು ಜಮ್ಮು ಕಾಶ್ಮೀರದಲ್ಲಿ ವಿಪರೀತ ಚಿಗುರುಕೊಂಡಿದೆ. ಅಲ್ಲಿನ ಜನಕ್ಕೆ ಜೀವನಕ್ಕೆ ಉಪಾಯವಾಗಿದೆ. ಅಲ್ಲಿ ಬರ್ತಾ ಇರತಕ್ಕಂಥ ಪ್ರವಾಸಿಗರು ನೆಮ್ಮದಿಯಾಗಿ ಮತ್ತು ಅಲ್ಲಿ ಯಾವುದೇ ಶಾಂತಿ ಭಂಗವಾಗದಂತೆ ಪರಿಸ್ಥಿತಿ ಇರೋದ್ರಿಂದ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗಾಗಿ ಆರ್ಟಿಕಲ್ 370 ರದ್ದು ಸರಿ ಅಂತ ಏನಾದರೂ ಅವರ ಮನಸ್ಸಿಗೆ ಅನಿಸಿದ್ರೆ ಆಗ ಅವರು ಬಿಜೆಪಿಯತ್ತ ವಾಲಬಹುದು. ಒಂದು ವೇಳೆ ಇಲ್ಲ, ಯಾಕಂದರೆ ಆಯಾ ರಾಜ್ಯಗಳ ಸಮಸ್ಯೆಗಳು ಅಲ್ಲಿರ್ತಕ್ಕಂಥವ್ರಿಗೆ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲ, ಇದು ಸರಿ ಹೋಗಲಿಲ್ಲ ಅಂತ ಏನಾದರೂ ಅವ್ರಿಗೆ ಅನಿಸಿದ್ರೆ ಆಗ ಅದು ಬಿಜೆಪಿಯ ಎಗೈನ್ಸ್ಟ್ ಆಗ್ಬೋದು. ಬಟ್ ಜಮ್ಮು ಭಾಗದಲ್ಲಂತೂ ಬಿಜೆಪಿಗೆ ತೊಂದರೆ ಇಲ್ಲ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇವೆ. ಕ್ಷೇತ್ರ ಮರುವಿಂಗಡಣೆಯಲ್ಲಿ 6 ಕ್ಷೇತ್ರ ಎಕ್ಸ್ಟ್ರಾ ಜಮ್ಮುನಲ್ಲಾಗಿದೆ, ಒಂದ್ ಕಡೆ ಕಾಶ್ಮೀರಲ್ಲಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಅದು ಅವ್ರಿಗೆ ಲಾಭ ಆಗುತ್ತೆ ಅಂತ. ಬಟ್ ಕಾಶ್ಮೀರಲ್ಲಿ ಏನು ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ. ಕಾಶ್ಮೀರದಲ್ಲೂ ಕೂಡ ಜನ ಏನಾದರೂ ಬಿಜೆಪಿ ಪರ ಇದಾರಾ ಇಲ್ವಾ ಅಂತಕ್ಕಂಥದ್ದು. ಜೊತೆಗೆ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು PDP ಅಲ್ಲಿನ ಸ್ಥಳೀಯ ಪಕ್ಷಗಳು ಅಷ್ಟೊಂದು ಆಕ್ಟಿವ್ ಆಗಿರಲಿಲ್ಲ. ಈ 10 ವರ್ಷಗಳಲ್ಲಂತೂ ಅವರು ತುಂಬಾ ನಿಷ್ಕ್ರಿಯರಾಗ್ಬಿಟ್ಟಿದ್ರು. ಆಗ ನೋಡಕ್ ಹೋದ್ರೆ ಮೊನ್ನೆ ತನಕನೂ ಒಮರ್ ಅಬ್ದುಲ್ಲಾ ಹೇಳ್ತಾ ಇದ್ದಿದ್ದು ಅದನ್ನೇ.